ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೈನಾ ಅಳ್ಬೇಡ ಕಣ, ಧ್ರುವ ಅವ್ರಿಗೇನೂ ಆಗಕ್ಕಿಲ್ಲ. ನೋಡು, ಆ ದೇವ್ರು ಪರೀಕ್ಷೆ ಮಾಡ್ತಾವನಷ್ಟೇ ನಿನ್ನ. ಧ್ರುವ ಅವ್ರನ್ನ ಬಿಟ್ಟು ನೀನ್ ಹೇಗ್ ಜೀವನ ಮಾಡ್ತೀಯ ಅಂತ ನೋಡು. ಅವ್ರು ವಾಪಸ್ ಬಂದೇ ಬರ್ತಾರೆ ಮೈನಾ, ಅವ್ರಿಗೇನೂ ಆಗಲ್ಲ. ಅವ್ರು ವಾಪಸ್ ಬಂದ್ಮೇಲೆ ಅವರಿಂದ ದೂರ ಆಗ್ತೀನಿ ಅನ್ನೋ ಮಾತ್ ಮಾತ್ರ ನೀನ್ ಆಡ್ಬಾರ್ದು. ಅಯ್ಯೋ ಅಕ್ಕ, ಇಷ್ಟೆಲ್ಲ ಆಗ್ತಿರೋದೆ ನನ್ನಿಂದ ಕಣೆ. ನಾನೊಬ್ಳು ಸುಮ್ನಿರಕ್ಕಾಗ್ದೆ ಪುಷ್ಪಕ್ ಸರ್ನ ನೋಡೋಣ ಅಂತ ಅವ್ರನ್ನ ಕರ್ಕೊಂಡು ಹೋಗಿ ಇಲ್ದರ ತೊಂದ್ರೆ ಎಲ್ಲ ಅವ್ರನ್ನ ಸಿಕ್ಕಾಕ್ಸಿವ್ನಿ. ಅವ್ರ ನನ್ ಜೊತೆಲಿಲ್ಲ ಅಂತ ನಾನು ಯೋಚನೆ ಮಾಡ್ತಿಲ್ಲ. ಅವ್ರಿಗೇನೋ ಆಗ್ಬಾರ್ದು ಅಂತ ಯೋಚನೆ ಮಾಡ್ತೀವ್ನಿ. ಇಲ್ಲ ಅಕ್ಕ, ನನ್ ಮನ್ಸು ಹೇಳ್ತೈತೆ ಅವ್ರು ಯಾವ್ದೋ ಮೂಲೆಯಲ್ಲಿದ್ರು ಅವ್ರ ಕಷ್ಟ ಪಡ್ತವ್ರೆ ಅಂತ ನಂಗೆ ಗೊತ್ತಾಗ್ತಾ ಇದೆ ಕಣೆ. ಅವ್ರಿಗೇನೋ ಆಗ್ಬಾರ್ದು, ಅವ್ರಿಗೇನೋ ಆಗ್ಬಾರ್ದು, ಇದೇ ನಾನು ಯೋಚನೆ ಮಾಡ್ತಿರೋದು. ಯಾಕೆ ನೀವ್ ಯಾರು ಅರ್ಥ ಮಾಡ್ಕೋತಿಲ್ಲ? ನಾವೆಲ್ಲ ಅರ್ಥ ಮಾಡ್ಕೊಳ್ತೇವೆ ಮೈನಾ. ಧ್ರುವನ್ ಮನ್ಸು ನೀನು ಅರ್ಥ ಮಾಡ್ಕೋಬೇಕಲ್ಲ. ಅವನೆಲ್ಲೇ ಇದ್ರು ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನ. ಅವ್ನ್ ಹೆಂಗ್ ಚೆನ್ನಾಗಿರ್ಬೇಕು ಅಂತ ನೀನ್ ಯೋಚನೆ ಮಾಡ್ತಾ ಇರ್ತೀಯೋ, ಅವನು ನಿನ್ ಚೆನ್ನಾಗಿರ್ಬೇಕಂತ ಯೋಚನೆ ಮಾಡ್ತಾ ಇರ್ತಾನಲ್ಲ. ನಾವು ನಿನ್ನನ್ನ ಅರ್ಥ ಮಾಡ್ಕೋತೀವಿ ಮೈನಾ, ಆದ್ರೆ ನೀನು ಧ್ರುವನು ಅರ್ಥ ಮಾಡ್ಕೋಬೇಕಲ್ವಾ? ನೀನ್ ಹೇಗೆ ಧ್ರುವನ್ ಬಗ್ಗೆ ಯೋಚನೆ ಮಾಡ್ತಿದ್ಯೋ, ಧ್ರುವನು ನಿನ್ ಬಗ್ಗೆ ಯೋಚನೆ ಮಾಡ್ತಿರ್ತಾನಲ್ವಾ? ನಿಮ್ಮಿಬ್ರು ಪ್ರೀತಿ ಸಾಮಾನ್ಯವಾದದಲ್ಲ ಮೈನಾ. ಅದ್ರಲ್ಲಿ 1000 ಸಮಸ್ಯೆ ಬರುತ್ತೆ, 1000 ಕಷ್ಟನೂ ಬರುತ್ತೆ. ಆದ್ರೆ ಅದನ್ನ ನಿಮ್ಮನ್ ಒಂದ್ ಮಾಡೇ ಮಾಡುತ್ತೆ ಅನ್ನೋದನ್ನ ಮಾತ್ರ ಮರಿಬೇಡ. ಮೈನಾ, ಯಾವತ್ತೇ ಆಗ್ಲಿ, ಯಾರಿಂದಾನೇ ಆಗ್ಲಿ, ನಿನ್ನ ಧ್ರುವ ಅವ್ರನ್ನ ಯಾರ ಕೈಲೂ ದೂರ ಮಾಡಕ್ಕಾಗಲ್ಲ. ಅದನ್ನ ನೀನ್ ನೆನ್ಪಲ್ಲಿಟ್ಕೊ.